ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಂದೇಶ ಸ್ಪಷ್ಟವಾಗಿದೆ. ಅವರು ಟಿಕೆಟ್ ಕೊಟ್ಟಾಗ ಅವರೇ ಹೇಳಿದಾರಲ್ಲ ವಿಷನ್ ಇದೆ ಅಂತ. ಆ ವಿಷನ್ 5 ವರ್ಷ ಅವರ MP ಇದ್ದಾರಲ್ಲ ಅವಾಗ ತೋರಿಸಿದಾರೆ ವಿಷನ್ ಎಲ್ಲ. ನಾವು ಟಿಕೆಟ್ ಇನ್ನ ಗೆದ್ದಿಲ್ಲ, ನಮ್ದು ಗೆದ್ರೆ 5 ವರ್ಷ ನಮ್ದು ವಿಷನ್ ಇರ್ತದೆ. ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಅಲ್ಲ ಮೈತ್ರಿ ಅದೇ ಮೈತ್ರಿ ಮಾಡಿದ್ರೆ ಟಿಕೆಟ್ ಇನ್ನ ಗೆದ್ದೇ ಇಲ್ಲ. ಮೈತ್ರಿ ಗೆದ್ರೆ ನೀವು ಡಿಸ್ಕ್ವಾಲಿಫೈ ಮಾಡ್ತೀರಾ? 100% ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ, ಕಠಿಣ ಕ್ರಮ ತೆಗೆದುಕೊಳ್ತೀವಿ. ಹೆಂಗ್ ಮಾಡಕ್ ಬರುತ್ತೆ? ಅವ್ರು ಯಾವ ಅಭ್ಯರ್ಥಿ ಏನ್ ಮೈತ್ರಿ ನೀವು ಮೈತ್ರಿ ಮಾಡ್ಕೊಂಡ್ರೆ ಏನ್ ನಿಮ್ಮ ಅವ್ರ ಸಿಂಬಲ್ ಮಿಕ್ಸ್ ಮಾಡಿ ಏನ್ ನಿಲ್ಸಿದ್ರ? ಏನು ನಿಮ್ಮ ಇದಕ್ಕೆ ಮೈತ್ರಿ ಮಾಡ್ಕೊಂಡು ಅಲ್ಲ ಅದ್ ಹೆಂಗ್ ಮಾಡಕ್ ಅವರು JDS ಅಧಿಕೃತ ಅಭ್ಯರ್ಥಿ ಸರ್, ಈಗ ಅಮಾನತಿನಲ್ಲಿ ಇದ್ದಾರೆ. ನೀವ್ ಹೆಂಗ್ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀರಾ? ಹೆಂಗ್ ಮಾಡ್ತೀರಾ ಸರ್? ಅಲ್ಲ ನೀವು ಶಾಡೋ CM ಸರ್, ನೀವು ದಯವಿಟ್ಟು ಈ ತರದ್ದೆಲ್ಲ ಪ್ರೆಸ್ ಮೀಟ್ ಮಾಡಬಾರ್ದು. ನೀವು ಮುಖ್ಯಮಂತ್ರಿಗಳಷ್ಟೇ ಅಧಿಕಾರ ಇರುವಂತಹ ನಾಯಕರು ನೀವು. ನಿಮ್ಗೆ ಯಾರು ಅಡ್ವೈಸ್ ಮಾಡ್ತಿದಾರ ಗೊತ್ತಿಲ್ಲ ಸರ್. ಇವ್ರು ರಾಂಗ್ ಅಡ್ವೈಸ್ ಮಾಡ್ತೀರಾ ಸರ್ ನಿಮ್ಗೆ. ಅಲ್ಲ ಸರ್, ಅದು 2019ರಲ್ಲಿ ಮೈತ್ರಿ ಆಗಿದೆ ಸರ್. 2019 ನೀವು 2024 ಮೈತ್ರಿ ಮಾಡ್ಕೊಂಡಿದ್ದೀರಾ, ಮೈತ್ರಿ ಅಭ್ಯರ್ಥಿ ಅಂತ ಹೇಳಿದಿರಾ. ನೀವು ಪ್ರಚಾರ ಸರ್, ನೀವು ಸೇರಿದಂತೆ ಹಂಗಾದ್ರೆ ಅಲ್ಲ ಸರ್, ನಿಮ್ ನಾಯಕರು ಅಲ್ಲ ಸರ್, ಹಾಸನದ ಮೂಲದವರ ಅಲ್ಲ ಸರ್. ದೇವರಾಜ್ ಗೌಡ ಯಾರು ಸರ್? ಸರ್ ದೇವರಾಜ್ ಗೌಡ ಯಾರು ಸರ್? ಸರ್ BJP ಕಾರ್ಯಕರ್ತ ಅಲ್ವಾ ಸರ್ ದೇವರಾಜ್ ಗೌಡ? ಈಗ ಒಂದೇ ನಿಮಿಷ ಒಬ್ಬೊಬ್ರು ನೀವು ಕೇಳ್ತಾ ಇದ್ದೀರಾ, ಇದು ಘಟನೆ ಯಾವಾಗ ನಡೀತು ಅಂತ ಇನ್ನೂ SIT ಅವರು ರಿಪೋರ್ಟ್ ಕೊಟ್ಟಿಲ್ಲ. ಯಾವ ಟೈಮಲ್ಲಿ ನಡೀತು, ಯಾವ ಡೇಟ್ ಅಲ್ಲಿ ನಡೀತು. ಅವ್ರದ್ದು ಸರ್ಕಾರ ಇರ್ತಾರ ಒಂದು 14 ತಿಂಗಳು, ಅವರು ಉತ್ತರ ಕೊಡ್ಬೇಕು. ನಾನು ಸ್ಪಷ್ಟವಾಗಿ ಹೇಳೋದು, ನಮ್ಮ ಇವಾಗಿನ ಏನು ಹೊಂದಾಣಿಕೆ ಇದೆ ಆ ಹೊಂದಾಣಿಕೆಯಲ್ಲಿ ಅವ್ರು ಗೆದ್ದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಹೊಂದಾಣಿಕೆಯಲ್ಲಿ ಅವ್ರು ಇನ್ನೂ ಗೆದ್ದಿಲ್ಲ, ಗೆದ್ದಿರೋದು ಅವರ ಹೊಂದಾಣಿಕೆಯಲ್ಲಿ. ಅದರಿಂದ ಏನೇ ರೆಸ್ಪಾನ್ಸಿಬಿಲಿಟಿ ಬೇರೆ ಸರ್. ಈಗ ಮೈತ್ರಿ ಅಭ್ಯರ್ಥಿ ಅವರು ಈಗೇನು ಇದು ಮಾಡ್ತೀರಾ? ಮುಜುಗರ ಆಗ್ತಿಲ್ಲ ನಿಮ್ಗೆ? ಈಗ JDS ಅವರು ಈಗಾಗಲೇ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ದಾರೆ. JDS ಅವರು ಅವರ ಕ್ರಮ ಏನಿದೆ ತೆಗೆದುಕೊಂಡಿದ್ದಾರೆ. ಮುಂದೆ ಅವರು ಲೀಗಲ್ ಆಗಿ ಕಾನೂನು ಪ್ರಕಾರ ಅವರು NDA ಆಗ್ತಾರ ಅಥವಾ JDS ಆಗ್ತಾರ, ಇದನ್ನ ನಾವು ಲೀಗಲ್ ಆಗಿ ಚೆಕ್ ಮಾಡ್ತೀವಿ. NDA ಆದ್ರೆ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳಿ. ಪಾಟೀಲ್ ಹೇಳ್ತಿದ್ದಾರೆ ಮಾತಾಡದಲ್ಲ ಅಡಗಿದ್ರು ಕೂಡ ಹೆಜ್ಜೆ ಬರ್ತೀವಿ. ಅಂದ್ರೆ ರೇವಣ್ಣವ್ರ ಅರೆಸ್ಟ್ ಆಗಿದ್ದು MB ಪಾಟೀಲ್ ಅವರು ಅವ್ರೇನು ಪಾತಾಳದಲ್ಲಿದ್ರು ಇಟ್ಕೊಂಡ್ ಬರ್ತೀನಿ ಅಂದ್ರಲ್ಲ, ಭೂಮಿಯಾಗಿದ್ದಾಗೆ ಬಿಟ್ಬಿಟ್ಟವ್ರಲ್ಲ ಅವರು. ಪಾತಾಡ್ಕೋಬೇಕಂದ್ರೆ ಸಬ್ಮೆರೀನ್ ಅಲ್ಲಿ ಹೋಗ್ಬೇಕು ಅವರು. ಅದರಿಂದ ಭೂಮಿಯಲ್ಲಿದ್ದಾಗ 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ ಹೋದ್ರಲ್ಲ ಸರ್. ಅವ್ರು ಹೋಗಿರೋದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಪೂರ್ತಿ ಕಂಟ್ರೋಲ್ ಇರೋದು ಕೇಂದ್ರ ಸರ್ಕಾರದ ಬಳಿಯಲ್ಲಿ. ಅವ್ರು MP ಆಗಿರೋ ಕಾರಣಕ್ಕೆ, MLA ಆಗಿದ್ದಿದ್ರೆ ಸ್ಟೇಟ್ ಗವರ್ನಮೆಂಟ್ ನ ಹೋಲ್ಡ್ ಮಾಡ್ಬೋದಾಗಿತ್ತು. MP ಆಗಿರೋ ಕಾರಣದಿಂದ NEA ಅದನ್ನ ಕನ್ಫರ್ಮ್ ಮಾಡಿದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ಹೋಗಿದ್ದಾರೆ ಅಂತ. ನೀವು ಸ್ಟೇಟ್ ಗವರ್ನಮೆಂಟ್ ಹೇಳ್ತಾ ಇದ್ದೀರಾ ಸರ್. ಕ್ವಶನ್ ಇಸ್, ನೀವು JDS ನ ಮತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನೀವು ಅಪೋಸಿಷನ್ ಲೀಡರ್ ಆಗಿ ಡಿಸೋನ್ ಮಾಡ್ತೀರಾ ಅಥವಾ ಓನ್ ಮಾಡ್ತೀರಾ ಸರ್ ಅವ್ರನ್ನ? ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ ಇತ್ತು, ಅದನ್ನ ಪಾಸ್ಪೋರ್ಟ್ ಅದು ಕೇಂದ್ರ ಸರ್ಕಾರ ಕೊಡೋದು. ಯಾವುದೇ ಸೆಂಟ್ರಲ್ ಗವರ್ಮೆಂಟ್ ಕಾಂಗ್ರೆಸ್ ಇದ್ರು ಅಷ್ಟೇ,
ಸಮ್ಮಿಶ್ರ ಸರ್ಕಾರ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಇದೆ ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ನ್ಯಾಚುರಲ್ ಬರ್ತದೆ. ಅದೇನು ನರೇಂದ್ರ ಮೋದಿ ಅವರು ಏನು ಕೊಟ್ಟಿದ್ದಾರೆ? ನರೇಂದ್ರ ಮೋದಿ ಈಗ ಮುಗಿಸ್ಬಿಡ್ತೀವಿ ಕಾಳಪ್ಪ, ಆಮೇಲೆ ಅವ್ರು ಗಲಾಟೆ ಮಾಡೋದು. ಈಗ ನಾವೇನ್ ಹೇಳ್ತಾ ಇದ್ದೀರಿ, ಕರ್ನಾಟಕದ ಪೊಲೀಸ್ ಇಂಟೆಲಿಜೆನ್ಸ್ ಕರೆಕ್ಟ್ ಆಗಿದ್ದಿದ್ರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ. ಈ ತರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ. ನಮ್ಗೆ ಈ ದೃಷ್ಟಿಯಿಂದ ಇವರನ್ನ ನೀವು ದೇಶ ಬಿಟ್ಟು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ. ಯಾಕಂದ್ರೆ ಈಗೆಲ್ಲ 15 ದಿನದಿಂದೇನೆ ಬಂದಿದೆ, ಎಲ್ಲ ಪೆನ್ ಡ್ರೈವ್ ಎಲ್ಲ ಕಡೆ ಓಡಾಡಿದೆ. ಇಂಟೆಲಿಜೆನ್ಸ್ ಏನ್ ಸತ್ತೋಗಿತ್ತ? ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ ಗುಮಾನಿ ಇದೆ, ಈ ತರ ತಪ್ಪಿಸ್ಕೊಂಡು ಹೋಗೋದು, ನೀವು ಬಿಡಬೇಡಿ ಏರ್ಪೋರ್ಟ್ ಅಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ. ಯಾಕಂದ್ರೆ ರಾಜ್ಯ ಸರ್ಕಾರನ ಬಿಟ್ಬಿಡಿ, ಪೊಲೀಸರು ಬರ್ದಿದ್ರು ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇಲ್ಲ. ಪತ್ರ ಬರ್ದಿದ್ದೀರಾ? ಪತ್ರ ಬರ್ದಿದ್ರೆ ಬಿಡುಗಡೆ ಮಾಡಿ. ನೀವು ನಿಷ್ಪಕ್ಷಪಾತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪತ್ರ ಬರ್ದಿದ್ರೆ ಬಿಡುಗಡೆ ಮಾಡಿ. ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಹೇಳಿ. ನೀವೇನ್ ಬರ್ದಿಲ್ಲ, ಮತ್ತೆ ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ, ಮಾತಾಡ್ತೀರಾ? ನೀವು ಪತ್ರ ಬರೆದು ನಿಮ್ ಪತ್ರವನ್ನು ಓವರ್ಲುಕ್ ಮಾಡಿ ಬಿಟ್ಟಿದ್ರೆ ಅದು ತಪ್ಪಾಗ್ತಾ ಇತ್ತು ಏರ್ಪೋರ್ಟ್ ಅಥಾರಿಟಿ. ನೀವು ಮಾಡಿಲ್ಲ, ತಪ್ಪ್ಯಾರ್ದು? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.